ಸಿರಿಗನ್ನಡವೇ ನನ್ನ ಉಸಿರಾಗಿರಲಿ, ಸ್ವರ್ಗಲೋಕವೇ ಕೊಟ್ಟರೂ ಬೇಕಾಗಿಲ್ಲ, ಕನ್ನಡ ಮರೆತೆಂದು ಬದುಕುವುದಿಲ್ಲ. ನಮಗೆ ಹಾಸ್ಪಿಟಲ್ ಕಾರ್ಯಕ್ರಮ ರಿಯಲ್ ಆಗಿ ನಡೆದಿರೋದು ನಾನು ಯಾವಾಗಲೂ ಹೇಳ್ತಾ ಇರ್ತೇನೆ. ನಾನು ರಿಚರ್ಡ್ ಲೂಯಿಸ್ ಅವರು, ರಾಘವೇಂದ್ರ ರಾಜ್ಕುಮಾರ್ ಅವರು ಹೋಗಿದ್ದಂತ ಕಾರ್ಯಕ್ರಮ, ಅಲ್ಲಿ ಇಷ್ಟೇ ಜನ ಇದ್ರು ಕರೆಕ್ಟ್ ಆಗಿ, ಒಂದ್ 30-40 ಇಲ್ವಾ, ಅಷ್ಟೇ ಜನ ಕರೆಕ್ಟ್ ಆಗಿ ಎಂಟ್ರೆನ್ಸ್ ಅಲ್ಲಿ ಬರ್ಬೇಕಾದ್ರೆ BP ಚೆಕ್ ಮಾಡಿಸ್ಕೊಂಬಂದು ಕೂತ್ಕೊಂಡ್ರೆಲ್ಲ, ಮತ್ತೆ ಹೋಗ್ಬೇಕಾದ್ರೆ BP ಚೆಕ್ ಮಾಡಿಸ್ಕೊಂಡು ಹೋದ್ರು. ನಾವು ಈ ಹಿಂದೆ ನಾವು ವೆಂಕಟರಾಜ್ ಅವರು ಕಾಫಿಗೆ ಟೀ ವ್ಯವಸ್ಥೆ ಮಾಡಿ ನಮ್ಗೆಲ್ಲ ಪಾಪ ಕಲಾವಿದರಿಗೆ ಹಿಂದ್ಗಡೆ ಕೊಟ್ಟರಲ್ಲ, ಹಂಗೆ ಯಾವತ್ತು ಕಾರ್ಯಕ್ರಮ ಆದಾಗ ಅವರು ವ್ಯವಸ್ಥೆ ಮಾಡಿದ್ರು. ಹಿಂದ್ಗಡೆ ಟೀ ಕುಡಿತಾ ಕೇಳಿದೆ ಡಾಕ್ಟರ್ಗೆ, ಡಾಕ್ಟ್ರೇ ಏನಿದು ಕತೆ, ಬಂದವರೆಲ್ಲ BP ಚೆಕ್ ಮಾಡ್ಸ್ಕೊಂಡ್ ಬಂದ್ರು, ಹೋಗ್ಬೇಕಾದ್ರೆ BP ಚೆಕ್ ಮಾಡ್ಸ್ಕೊಂಡ್ ಬಂದ್ರು, ಏನ್ ಕತೆ ಅಂದೆ. ಅವ್ರು ಹೇಳಿದ್ರು, ಗೋಪಿ ಅವರೇ, ಇಲ್ಲಿ ಬಂದಿರೋರೆಲ್ಲ BP ಪೇಷಂಟ್ಸ್, ಎಲ್ಲರಿಗೂ BP ಎಷ್ಟಿದೆ ಗೊತ್ತಾ, 180, 200, ಅಂದ್ರೆ ಇನ್ನು ಸ್ವಲ್ಪ ಜಾಸ್ತಿ ಹೋದ್ರೆ ಸ್ಟ್ರೋಕ್ ಆಗುತ್ತೆ, ಅಂದ್ರೆ ಲಕ್ವ ಹೊಡಿಯುತ್ತೆ ಅಂತ ಹೇಳಿದ್ರು. ಮಾತ್ರೆ ಕೊಡಿ ಡಾಕ್ಟ್ರಿ ಅಂದೆ. ಅಯ್ಯ 2 ಮಾತ್ರೆ ನುಗ್ತಾರೆ, ಯಾರು ಕಡಿಮೆ ಆಗಿಲ್ಲ ಅಂದ್ರು. ಮತ್ತೆ ಈಗ ಹಾಸ್ಯ ಕಾರ್ಯಕ್ರಮಕ್ಕೆ ಬಂದ್ರು, ಮನಸ್ಫೂರ್ತಿಯಾಗಿ ನಕ್ಕಿದ್ರು, ನೋಡಿ ಲೆಕ್ಚರ್ ತಗೊಂಬಪ್ಪ ಅಂದ್ರು. ಆ ಲೆಕ್ಚರ್ ಇತ್ತಲ್ಲ ಬರ್ದಿರುತ್ತೋ ಇನಿಷಿಯಲ್ ಫೈನಲ್ ರೀಡಿಂಗ್ ತೋರ್ಸಿದ್ರೆ 130, 140 ಹಿಂಗಿದೆ. ಎಷ್ಟಿದ್ದವ್ರದು? 180, 200 ಇದ್ದವ್ರದು. ನೋಡಿದ್ರ, ನಾವೆಲ್ಲೋ 1-2 ಅವರ್ ಕಾಲ ಕಳೆಯೋ ಬದಲು ಈ ತರ ಬಂದು ಕೂತ್ಕೊಂಡ್ರೆ ನಿಮ್ಮ ಸಂಪೂರ್ಣ ಪಂಚೇಂದ್ರಿಯಗಳನ್ನ ಆರೋಗ್ಯವಾಗಿರ್ತಕ್ಕಂಥದ್ದು ನಗು ಒಂದ್ಸರಿ ಚೆನ್ನಾಗಿ 1 ಅವರ್ ನಗ್ಬಿಡ್ರಿ, ನೀವು ಬೆಳಿಗ್ಗೆ ಎದ್ದು ಯಾವ ಯೋಗನೂ ಬೇಡ, ಎಕ್ಸಸೈಸ್ ಬೇಡ, ಅಷ್ಟು ಆರೋಗ್ಯ ಬರುತ್ತಂತೆ. ಅದನ್ನೇ ಡಾಕ್ಟರ್ ಹೇಳಿದ್ರು, ಪಂಚೇಂದ್ರಿಯಗಳು ಕೆಲಸ ಮಾಡ್ಬೇಕ್ರಿ, ಈಗ ಯಾರು ಮಾಡಿಸ್ತಾ ಇಲ್ಲ. ಕಣ್ಣು ನಾವು ದೃಷ್ಟಿಸಿ ನೋಡಕ್ ಆಗ್ತಾ ಇಲ್ಲ. ಅವಾಗೆಲ್ಲ ಟೈಮ್ ಇತ್ತು ಅಂದ್ರೆ ಸೂರ್ಯನ ಹಿಂಗ್ ನೋಡೋರು, ಈಗ ಸೂರ್ಯನ್ ನೋಡಿ ತಲೆ ಐತಿ, ಬೆಳಗಿನ ಜಾವನೇ ನೋಡಲ್ವಂತೆ ಯಾರನ್ನು. ಸೂರ್ಯನ್ ನೋಡಲ್ಲ, ಬಿಸಿಲು ಕಾಯಲ್ಲ, ಮಳೆ ಬೀಳಲ್ಲ, ಮಳೆ ನಿಂತ್ಕೊಳ್ಳಲ್ಲ, ಚಳಿ ತಡೆಯಲ್ಲ, ಎಲ್ಲಕ್ಕೂ ಒಂದು ಆಕ್ಸಿಡೆಂಟ್ಗೆ 2 ಮಾತ್ರೆ ನುಂಗ್ತಾರಂತೆ. ಅದು ಹೋಗ್ಬೇಕಂತ ಅವ್ರಿಗೆ ಯಾರು ಬಿಡ್ತಾರಂತೆ. ಡಾಕ್ಟರ್ ಹೇಳಿದ್ದು ನಾನಲ್ಲ. ಒಂದ್ ಜ್ವರ ಬಂದ್ರೆ 1 ದಿನ ಪೂರ್ತಿ ನಾವು ಮೆಡಿಕಲ್ ಪ್ರಿಸ್ಕ್ರಿಪ್ಷನ್ ತಗೊಂಡು ನೋಡ್ಬೇಕು. ನಾವೇ ಸೆಲ್ಫ್ ಮೆಡಿಕೇಶನ್, ಜ್ವರ ಬಂದ್ರೆ ಗೊತ್ತು, 1-2 ಮಾತ್ರೆ ಬಾಯಿ ಹಾಕೊಂಡು ಮಲಿಕೊಳ್ಳೋದಂತೆ, ಬಿಡೋದೇ ಇಲ್ಲ ಅದು ಹೊರಗಡೆ ಹೋಗೋದಕ್ಕೆ. ಅದಕ್ಕೆ ಅವ್ರು ಹೇಳಿದ್ರು, ಅವಾಗೆಲ್ಲ ಆರೋಗ್ಯವಾಗಿದ್ರು ನೋಡಿ, ಇವಾಗ ಸಿಟಿ ಇದು, ಸ್ವಲ್ಪ ಹಳ್ಳಿ ಲೈಫ್. ಮೊದಲೆಲ್ಲ ಶೌಚಾಲಯಕ್ಕೆ ಎಲ್ಲಿ ಹೋಗ್ತಾ ಇದ್ರು, ಪ್ರಕೃತಿಕರಿಗೆ 8 ಗಂಟೆಗೆ ಮಲಗ್ತಾ ಇದ್ರು, ಮಧ್ಯಾಹ್ನ ಪಚನಕ್ರಿಯೆ ಚೆನ್ನಾಗ್ ಆಗ್ತಾ ಇತ್ತು, ಬೆಳಿಗ್ಗೆ 5 ಗಂಟೆಗಿಂತ ಓಡೋರು 1 5 ಕಿಲೋಮೀಟರ್. ಎಲ್ಲಿ ನೀರ್ ಸಿಗುತ್ತೆ, ಕೆರೆ, ಬಾವಿ, ಹಳ್ಳ, ನದಿ, ಅಲ್ಲೋಗಿ ಪಾಪ ಶೌಚ ಮಾಡ್ಕೊಂಡು ಬರೋರು. ನೋಡಿ, ಹೋಗೋದೊಂದು 5 ಕಿಲೋಮೀಟರ್ ವಾಕಿಂಗು, ಬರೋದು 5 ಕಿಲೋಮೀಟರ್ ವಾಕಿಂಗು, 10 ಕಿಲೋಮೀಟರ್ ಬೆಳಗಿನ ಬಿಸಿಲು, ಆರೋಗ್ಯವಾಗಿ 150-200 ವರ್ಷ ಬದುಕ್ತಿದ್ರು. ಅದಾದ ಮೇಲೆ ಮನೆ ಹಿತ್ತಲ ಕಡೆ ಮಾಡ್ಕೊಂಡ್ರೆ 100-200 ಹೆಜ್ಜೆ ಶೌಚಾಲಯ, ಹೋಗಿ ಬರಕ್ ಶುರು ಮಾಡಿದ್ರು. ಆಮೇಲೆ ಮನೇಲೆ ವಾಸ್ತು ಪ್ರಕಾರ 10 ಹೆಜ್ಜೆ ಶೌಚಾಲಯಕ್ಕೆ ಹೋಗ್ತಾ ಇದ್ರು. ಆಮೇಲೆ ಮಾಸ್ಟರ್ ಬೆಡ್ರೂಮ್ ಶೌಚಾಲಯ ಎಷ್ಟು ಹೆಜ್ಜೆ ಹಾಕೋದು? 1.5 ಹೆಜ್ಜೆ. ಬೇಕಾದ್ರೆ ನೋಡಿ, ಹಿಂಗ್ ಹಾಸಿಗೆ ಮೇಲೆ ಹಿಂಗ್ ಮಲಗಿರ್ತಾರೆ, ಬೆಳಿಗ್ಗೆ ಕಾಲಿಂಗ್ ಇಡ್ತಾರೆ, ಇಲ್ಲೇ ಬೋಲ್ಟ್ ಕಪಕ ತೆಗದ ಹಿಂಗ್ ಅರ್ಧ ಹೋಯ್ತು, ಕೂತ್ಕೊಂಡ್ಮೇಲೆ ಕಂಪ್ಲೀಟ್ ಆಗುತ್ತೆ. ಮುಗಿಸ್ತಾ ಮತ್ತೆ ಬೋಲ್ಟ್ ತೆಗದ 1/2 ಎತ್ತು ಹಾಸಿಗೆ ಮೇಲೆ ಬಂದು ಬಿತ್ಕೊಳ್ಳೋದು. ನೆಕ್ಸ್ಟ್ ಹೆಂಗ್ ಬರ್ಬೋದು? ಮಂಚದ ಕೆಳಗೆ ಫಿಕ್ಸ್, ಎಲ್ಲ ಅದೇ ಮಾಡ್ಕೊಳುತ್ತೆ. ಏನು ಬಂತು ಏನೋಯ್ತು ಒಂದು ಗೊತ್ತಾಗಲ್ಲ. ಸ್ಕ್ರೀನ್ ತೆಗೆದು ಲಾಕ್ ಮಾಡೋವರೆಗೂ ಅದೇ ಮಾಡ್ಬಿಡುತ್ತಂತೆ ಎಲ್ಲ. ಡಾಕ್ಟರ್ ಹೇಳಿದ್ರು, ನೆಕ್ಸ್ಟ್ ಮನುಷ್ಯ ಹಂಗೆ ಮಲಿಕಂತಾನೆ ಸತ್ಯಾಣತ್ತರ. ಆಗ ICU ಪೇಷಂಟ್ಸ್ ನಮ್ಗೆ ಏನಾದ್ರು ವ್ಯತ್ಯಾಸ ಇದೆಯಾ ಅಂದ್ರು. ಡಾಕ್ಟ್ರಿ ಏನಿದೊಂದು. ಹೌದ್ರಿ, ಹಾಗಾದ್ರೆ ಮನೇಲಿ ಶೌಚಾಲಯ ಮಾಡ್ಕೊಂಬಾರ್ದೆ ಡಾಕ್ಟ್ರಿ, ಏನ್ ಹೇಳ್ತೀರಾ ನೀವು ಅಂದೆ. ಮನೇಲಿ ಶೌಚಾಲಯ ಇರ್ಲಪ್ಪ, ಆದ್ರೆ ಬೆಳಿಗ್ಗೆ ಅಂತ ಅವಾಗೆಲ್ಲ ವಾಕಿಂಗ್ ಮಾಡ್ತಿರಲ್ಲ, ಯಾರು ಹೋಗಲ್ಲ, ಯಾಕೆ? ಅದಕ್ಕೆ 108 ಕಾಯಿಲೆ ಬಂದು 108 ಆಂಬುಲೆನ್ಸ್ ಬಂದಿದೆ ಅಂದ್ರು. ಅಯ್ಯೋ, ನಾನು ಆವಾಗ ಸುಮ್ಮನೆ ಇರ್ಲಿಲ್ಲ. ಡಾಕ್ಟ್ರೆ ಹೋಗ್ಲಿ, BP ಪೇಷಂಟ್ಸ್ಗಳು ಅಂದ್ರಲ್ಲ, ಇವತ್ತು ಬಂದಿರೋರು ಎಲ್ಲ ಬರೀ ಗಂಡಸರೇ ಬಂದಿದ್ರಲ್ಲ, ಹೆಂಗಸ್ರು ಯಾಕೆ ಬಂದಿಲ್ಲ ಅಂದೆ. ಅವ್ರು ಹೇಳಿದ್ರು, ಹೆಂಗಸ್ರು ಯಾಕ್ರಿ ಬರ್ತಾರೆ, ಬೆಳಿಗ್ಗೆ ಬೇಗ ಎದ್ದೇಳೋದು ಹೆಂಗಸರು, ಮನೆ ಗುಡ್ಸೋದು, ಸಾರಿಸೋದು, ಕಾಫಿ, ಲೆಸ್ಸು ಪ್ಲಸ್ಸು, ಮಕ್ಕಳಿಗೆ ಬೋರ್ನ್ವಿಟಾ, ಹಾರ್ಲಿಕ್ಸು, ಆಮೇಲೆ ತಿಂಡಿ, ಮಧ್ಯಾಹ್ನದ ಅಡಿಗೆ. ವರ್ಕಿಂಗ್ ವುಮೆನ್ ಆಗಿದ್ರು ಡಬ್ಬಕ್ಕೆ ಹಾಕೊಂಡು ಗಂಡನ್ಗಾಕಿ, ಮಕ್ಕಳಿಗಾಕಿ, ಮನೇಲಿರುವಂತ ಹಿರಿಯರಿಗೆ ಕೊಟ್ಟು ಎಲ್ಲ ಅಡಿಗೆ ಮಾಡಿ ಸಂಜೆ ಬಂದಾಗ ಪಾತ್ರೆ ತೊಳೆಯೋದು, ಬಟ್ಟೆ ಸಣಿಸೋದು, ಇಷ್ಟು ಕೆಲಸ ಮಾಡ್ತಾರೆ ಹೆಂಗಸರು. ಒಂದು ಚಪ್ಪಾಳೆ ತಟ್ಬಿಡ್ರಬೇಕು. ಇಷ್ಟೆಲ್ಲಾ ಕೆಲಸ ಮಾಡುವಂತ ಹೆಣ್ಮಕ್ಳಿಗೆ ಬಹು ಬೇಗ BP ಶುಗರ್, ಹಾರ್ಟ್ ಅಟ್ಯಾಕ್ ಬರಲ್ವಂತೆ. ಚಪ್ಪಾಳೆ ತಟ್ಕೊಳ್ಳಿ, ಈಗ ಹೆಣ್ಣು ಮಕ್ಕಳು ನಿಮ್ಗೆ ಬೇಗ ಬರಲ್ವಂತೆ BP ಶುಗರ್, ಹಾರ್ಟ್ ಅಟ್ಯಾಕ್. ನಾನಂದೆ,
ಕರೆಕ್ಟ್ ಅವ್ರು ಹೇಳಿದ್ದು. ಹೆಂಗ್ ಕರೆಕ್ಟ್ ಅಂದ್ರೆ, ನಾನೇ ಒಂದ್ ಸರ್ವೆ ಮಾಡಿದ್ದು. ನೀವೆಲ್ಲಾ ಕಡೆ ನೋಡ್ಕೊಂಡು ಹೋಗಿ, ಹೊಸದಾಗಿ ಈಗ ಒಂದು ಫ್ಲೆಕ್ಸ್ ಗಳ ಹಾವಳಿ ಶುರು ಆಗಿದೆ. ಯಾವ ಫ್ಲೆಕ್ಸ್? ಶ್ರದ್ಧಾಂಜಲಿ ಫ್ಲೆಕ್ಸ್. ಬರೀ ಗಂಡು ಮಕ್ಕಳ ಮಕ್ಕಳೇ ನೋಡಿ ಬೇಕಾದಲ್ಲಿ. ನಾರಾಯಣ ಪ್ರಸಾದ್ 38 ವರ್ಷ, ಮತ್ತೆ ಹುಟ್ಟಿ ಬಾ ಗೆಳೆಯ, ಅವ್ನ್ ಒಂದೂವರೆ ಗಂಟೆಗೆ ಚೈನಾ ಕಡೆ ಅನ್ಕೊಂಡಿರ್ತಾರೆ. ಇನ್ನು ಸ್ವಲ್ಪ ಮುಂದೆ ಹೋದ್ರೆ ಸಂದೀಪ್ ಕೃಷ್ಣ 28 ವರ್ಷ, ಮತ್ತೆ ಹುಟ್ಟಿ ಬಾ ಗೆಳೆಯ. ನೀವೆಲ್ಲಿ ಕಸ ಎಸಕ್ ಹೋಗ್ತೀರೋ ಅಲ್ಲೊಂದ್ 3 ಜನ ಹಿಂಗ್ ನೋಡ್ತಾ ಇರ್ತಾರೆ. ಎಲ್ಲ ಮತ್ತೆ ಹುಟ್ಟಿ ಬಾ ಗೆಳೆಯ, ಮತ್ತೆ ಹುಟ್ಟಿ ಬಾ ಗೆಳೆಯ. ಹಾ ನೋಡ್ರಿ, ಈಗ ನಮ್ಮ ಮೂಕ್ ಸುರೇಶ್ ಅವ್ರಿಗೆ ಹೇಳಿ ₹1,00,000 ಚೆಕ್ ಕೊಟ್ಟು ಕೊಡ್ತೀನಿ. ಬೆಂಗಳೂರಿನೆಲ್ಲ ಒಂದ್ ರೌಂಡ್ ಹೊಡ್ಕೊಂಡ್ ಬನ್ನಿ, ಒಂದ್ 5 ಅವರ್ ಆದ್ರೂ ಪರವಾಗಿಲ್ಲ. ಒಂದಾದ್ರೂ ಶ್ರದ್ಧಾಂಜಲಿ ಪೋಸ್ಟ್ರು ಹೆಣ್ಣು ಮಕ್ಕಳದು ಮತ್ತೆ ಹುಟ್ಟಿ ಬಾ ಗೆಳತಿ ಅಂತ ಇದೆಯಾ? ನೋಡಿದಿರಿ ಯಾರಾದ್ರು? ನನ್ಗಂತೂ ನೋಡಿಲ್ಲಪ್ಪ ಮತ್ತೆ ಹುಟ್ಟಿ ಬಾ ಗೆಳತಿಗಳು. ಅದಕ್ಕೆ ಕೇಳಿದ್ರು, ಹಾಗಾದ್ರೆ ನಮ್ಮ ಮೂಕ್ ಸುರೇಶ್ ಅಣ್ಣ, ಹಾಗಾದ್ರೆ ಹೆಣ್ಣು ಮಕ್ಕಳದು ಶ್ರದ್ಧಾಂಜಲಿ ಪೋಸ್ಟ್ರು ಯಾವಾಗ ಬರುತ್ತೆ ಗೋಬಿ ಅಂತ ನಾನ್ ಹೇಳ್ದೆ, ಮೂಕ್ ಸುರೇಶ್ ಅಣ್ಣ ಅವ್ರೆ, ಅಷ್ಟೊಂದು ಆತ್ರ ಬೇಡ. ಹೆಣ್ಣು ಮಕ್ಕಳದು ಶ್ರದ್ಧಾಂಜಲಿ ಪೋಸ್ಟರ್ ಬರುತ್ತೆ. ಯಾವಾಗ? ರಂಗಮ್ಮ 98 ವರ್ಷ, ಲಿಂಗಮ್ಮ 103 ವರ್ಷ, ಮಿನಿಮಮ್ 90 ಮೇಲೆ ಏಜ್. ಬರೀ ಹಳೆ ಅಜ್ಜಿ ಅಂದ್ರೆ ಬರುತ್ತೆ ಫೋಟೋಗಳು. ಅದು ಎಲ್ಲ 90 ಮೇಲೆ ಏಜು. ನಮ್ ಗಂಡು ಮಕ್ಕಳು 90 ಫುಲ್ ಬಾಟ್ಲು ಬೇರೆ ಕಡೆ, ಕೆಲವರು, ಎಲ್ಲರೂ ಅಲ್ಲ. ನೋಡಿ ಈ ತರ. ಅದಕ್ಕೆ ಹೆಣ್ಮಕ್ಳು ಸ್ಟ್ರಾಂಗ್ ಗುರು ಅನ್ನೋದು. ನೋಡಿ ಇದೆಲ್ಲ ಮಾತಾಡಿದಾಗ ಹೆಣ್ಮಕ್ಳಿಗೆ ಪಾಪ ಖುಷಿ ಆಗುತ್ತೆ ಅಲ್ವಾ? ನಮ್ ಬಗ್ಗೆ ಖುಷಿ ಆಗುತ್ತೆ. ಆದ್ರೆ ಒಂದು ಗಂಡು ಮಕ್ಕಳಿಗೆ ಹೇಳ್ತೀನಿ, ನಿಮ್ಮ ಹೆಂಡತಿಯರು, ನಿಮ್ಮ ಪಕ್ಕದ ಹೆಂಡತಿಯರು ಅಂತ ಪ್ಲೂರಲ್ ಹೇಳ್ತಾ ಇರೋದು, ಒಬ್ಬೊಬ್ರು ಹೆಂಡ್ತಿರೋ ಅಂತ ಏನಿರಲ್ಲ, ಒಬ್ಬರೇ ಹೆಂಡ್ತಿರೋದು. ಸುಮ್ಮನೆ ಅದು ವಾಡಿಕೆನಲ್ಲಿ ಹೇಳ್ತಾ ಇದ್ದೀನಿ, ಆಮೇಲೆ ತಪ್ಪಾಗಿ ತಿಳ್ಕೊಬೇಡಿ. ನಿಮ್ಮ ಹೆಂಡತಿಯರ ಪಕ್ಕದಲ್ಲಿ ಇರಬೇಕಾದ್ರೆ ಯಾವ್ದಾದ್ರೂ ಫೋನ್ ಕಾಲ್ ಬಂದ್ರೆ ಸ್ಪೀಕರ್ ಆನ್ ಮಾಡಿ ಮಾತಾಡಬೇಡಿ, ಕೆಲಸ ಕೆಡುತ್ತೆ. ಯಾಕಂದ್ರೆ ನೀವು ಫ್ರೆಂಡ್ ಮಾಡಿದ್ರೆ ಓಕೆ, ಅಪರಿಚಿತ ಹೆಣ್ಣಿನ ಕರೆ ಬಂದರೆ ಓಕೆ. ಕಾಫಿ ಕೊಡಕ್ ಬಂದಿರ್ತಾರೆ, ನೀವು ಸ್ಪೀಕರ್ ಆನ್ ಮಾಡ್ತೀರಾ, ಹಲೋ ಪ್ರಸಾದ್ ಅವರ ಅಂದ್ಬಿಟ್ರೆ ಸಾಕು, ಮುಖ ಕಾಫಿ ಹಚ್ಬಿಟ್ಟು ಹೋಗ್ಬಿಡ್ತಾರೆ, ಯಾರು ಇವಳು ಅಂತ. ಅಲ್ಲಿ ತನಕ ವೇಟ್ ಮಾಡಲ್ಲ ಕೆಲವೊಮ್ಮೆ ಹೆಣ್ಮಕ್ಳು. ಅದಕ್ಕೆ ದಯವಿಟ್ಟು ಹಂಗ್ ಮಾಡ್ಬೇಡಿ. ನಾನು ಇಷ್ಟೆಲ್ಲ ಹೇಳೋನು, ನಾನು ತಿಂಡಿ ತಿಂತ ಕೂತಿದ್ದೆ, ಕರೆ ಬಂತು, ಸುಮ್ಮನೆ ಕೂತ್ಕೊಳ್ಳದೆ ಸ್ಪೀಕರ್ ಆನ್ ಮಾಡ್ಬಿಟ್ಟೆ. ಅಲ್ಲಿಂದ ಒಂದು ಹೆಣ್ಣಿನ ಧ್ವನಿನೇ ಬರಬೇಕಾ? ಹೆಂಗೆ? ಹಲೋ ಗೋಪಿ ಅವರ. ನಾನು ಸದ್ಯ ನಾನು ಹೆಂಡತಿ ಇಲ್ವಲ್ಲ ಅಡಿಗೆ ಮನೇಲಿ ಅವಳೆ ಅಂತ ಹಿಂಗಂದ್ರೆ ಮುಂದೆನೆ ಬಂದು ನಿಂತವಳೆ, ಬಂದ್ ಸೌಟ್ ಬೇರೆ ಹಿಡ್ಕೊಂಡು ನಿಂತವಳೆ. ನೋಡ್ಬಿಟ್ಟಿಗೆ ಕಣ್ಣಲ್ಲಿ ಸಿಗ್ನಲ್. ಗಂಡ್ ಮಕ್ಳಾಗಿದ್ರೆ ಏನ್ ಮಾಡ್ತಿದ್ರೆ, ಏಯ್ ಯಾವನಲ್ಲ ಏಯ್ ಅಂದ್ಬಿಡು. ಅವ್ರು ಹಂಗ್ ಮಾಡಲ್ಲಪ್ಪ ಹೆಣ್ಮಕ್ಳು. ಮೆಂಟಲಿ ಹೆಣ್ಮಕ್ಳು ಸ್ಟ್ರಾಂಗು, ಫಿಸಿಕಲಿ ಗಂಡ್ ಮಕ್ಳು ಸ್ಟ್ರಾಂಗು, ಬೋತ್ ಆರ್ ಈಕ್ವಲ್. ಅವ್ರು ನೋಡಿ ಐಡಿಯಾ ಹೆಂಗಿತ್ತು. ನನ್ನ ಹೆಂಡತಿ ಹೇಳಿದೆ ಎಷ್ಟು, ಅವಳು ನೀವೀಗ ಮಾತಾಡಿ ನಾನು ಕೇಳಿಸ್ಕೊಡ್ತೀನಿ ಅಂತ ಸೌಟ್ ಹಿಡ್ಕೊಂಡು ನಿಂತವಳೆ. ನಾನೇನ್ ಮಾತಾಡ್ಲಿ? ಎಲ್ಲ ದೇವ್ರನ್ನ ಜ್ಞಾಪಿಸ್ಕೊಂಡ್ಬಿಟ್ಟೆ, ಯಾವ್ದು ಹಳೆ ಕೇಸ್ ಓಪನ್ ಆಗದೆ ಇರ್ಲಿ ಅಂತ. ಅನ್ಯತಾ ಭಾವಿಸ್ಬೇಡಿ. ಹಳೆ ಕೇಸ್ ಅಂದ್ರೆ ಅದಲ್ಲ. ನಾವೆಲ್ಲ ಕೋ ಎಜುಕೇಶನ್ ಮಾಸ್ಟರ್ಸ್ ವರ್ಗು ಮಾಡಿದೀವಲ್ಲ, ಪಾಪ ಫ್ರೆಂಡ್ಗಳು ಇರ್ತಾರೆ ಹೆಣ್ಣು ಮಕ್ಕಳು, ಏನ್ ಚೆನ್ನಾಗಿದೇನೋ, ಏನೋ ಮಾಡಿ ಹಂಗೆ ಹೆಂಗೆ ಅಂತ ಕಳಿಸ್ತಿರ್ತವೆ ಡಾರ್ಲಿಂಗ್ ಅನ್ಕೊಂಡು. ಪಾಪ ಪ್ಯೂರ್ ಫ್ರೆಂಡ್ಶಿಪ್ ಅಲ್ಲಿ, ಅದು ಬೇರೆ ಅರ್ಥ ಅಲ್ಲ. ಆತರ ಏನಾದ್ರು ಆಗ್ಬಿಟ್ರೆ ಅಂತ ನಾನು ಎಲ್ಲಾ ದೇವ್ರನ್ನ ಕೈ ಮುಟ್ಕೊಂಡು, ಹೇಳಿ ಮೇಡಮ್ ಅಂದೆ. ಅಲ್ಲಿ ಏನ್ ಹೇಳ್ಬೇಕು, ಗೋಪಿ ಅವರೇ ನಿಮ್ ವಯಸ್ಸು ತುಂಬಾ ಚೆನ್ನಾಗಿದೆ, ನಮ್ ಮೇಡಮ್ ನಿಮ್ನೆ ಬುಕ್ ಮಾಡಕ್ ಹೇಳೋವ್ರೆ ಅಂದ್ರು. ನನ್ನ ಹೆಂಡತಿ ಸೌಂಡ್ ತಗೊಂಡು ಲೇ ಎಂದು 1 ನಿಮಿಷ ಇದು, ಏಯ್ ಕರೆಕ್ಟ್ ಆಗಿ ಮಾತಾಡಿ, ಏನ್ ಮಾತಾಡ್ತಾ ಇದ್ದೀರಾ ಅಂತ. ಅದೇ ಸರ್ ದೇವೇಗೌಡರು ಸಿದ್ದರಾಮಯ್ಯ ತರ ಮಾತಾಡ್ತಿರಲ್ಲ ವಯಸ್ಸು ಅಂದ್ರು. ಅಯ್ಯೋ ನೀನು ಬಾಯಿ ಇಟ್ಟಾಕದು ವಯಸ್ಸಲ್ಲ ನಮ್ಮ ವಾಯ್ಸು. ಯಾರು ನಿಂಗೆ ಹೇಳಿದ್ದು? ಅದೇ ಸರ್ ಅದೇ ನಾನಿಲ್ಲಿ ಮಹಿಳಾ ಸಂಘದ P1 ಮಂಗಳಮ್ಮ ಅಂತ ಹೇಳಿ ನಮ್ಮ ಅಧ್ಯಕ್ಷನೇ ಮೇಡಮ್ ಫೋನ್ ಮಾಡಿ ಅಂದ್ರೆ, ಈಗೆಲ್ಲ ಜೋಡಿ ನಂಬರ್ 1 ಚೆನ್ನಾಗಿ ಬರ್ತಾ ಇದೆ, ಈ ಕೆಡಿ ಮಾಡಿದ್ರೆ ನಾನು ಬಹಳ ಖುಷಿ ಆಗ್ತೀನಿ, ನಾನೇ ಮಾಡ್ಬಿಟ್ಟು ಖುಷಿಯಾಗಿ ಮಾತಾಡಿದೆ ಸರ್. ನೀನು ಖುಷಿಯಲ್ಲ, ನಾನು ಕೂರ್ಸ್ದೋಗ್ತಾ ಇದ್ದೀನಿ ಸ್ವಲ್ಪ ಹೊತ್ತಾಗಿ. ಕೊಡು ಅವ್ರಿಗೆ ಫೋನ್ ಒಂದೇ. ಅವರು ಅಧ್ಯಕ್ಷನೇ ಮೇಡಮ್, ಗೋಪಿ ಅವ್ರೆ ಹೆಣ್ಮಕ್ಳ ಬಗ್ಗೆ ಬಹಳ ಚೆನ್ನಾಗಿ ಮಾತಾಡ್ತೀರಂತೆ, ನಾಳೆ ನಮ್ದು ಮಹಿಳಾ ದಿನಾಚರಣೆಗೆ ನೀವನ್ನೇ ಗೆಸ್ಟ್ ಅಂತ ಫಿಕ್ಸ್ ಮಾಡಿದೀವಿ ಅಂದ್ರು. ನಾನು ಯಾಕೆ ಮಾಡ್ತೀರಾ ಮೇಡಮ್, ಮಹಿಳೆಯರು ಕರೆಸಿ ಅಂದೆ. ಪ್ರಾಣೇಶಿಂದ ಹೊಡೆದು ಮೂಗ್ ಸುರೇಶ್ ಅವ್ರಿಗೆ ಎಲ್ಲರೂ ಬಂದಾರೆ ಕಣ್ರಿ ಗೆಸ್ಟ್ ಆಗಿ, ಬನ್ರಿ ನೀವು ಅಂದ್ರು. ಹೌದಾ ಆಯ್ತು ಅಂತ ಒಪ್ಕೊಂಡೆ. ಏನ್ ಎಂಟ್ರೆನ್ಸ್ ಹೋಗ್ತೀನಿ ನಮಸ್ಕಾರ ಅಂತ ಸೆಕ್ಯೂರಿಟಿ ಲೇಡೀಸು, ಹೂ ಕೊಟ್ಟರು ಲೇಡೀಸು. ಮುಂದ್ಗಡೆ ಬರ್ತೀನಿ, ಒಂದು ಪೋಸ್ಟರ್ ಹಾಕಿದೆ, ಮೈಸೂರು ಸಿಲ್ಕ್ ಸೀರೆ ಉಟ್ಕೊಂಡು ಹೆಣ್ಮಗಳಿಗೆ ನಿಂತಿರೋದು. ಕೆಳಗಡೆ ಸೂಚನೆ ಅಂತ ಬರೆದಿತ್ತು, ಏನು ಇವತ್ತಿನ ಮಹಿಳಾ ದಿನಾಚರಣೆ ಕಾರ್ಯಕ್ರಮಕ್ಕೆ ಕಡ್ಡಾಯವಾಗಿ ಮಹಿಳೆಯರಿಗೆ ಮಾತ್ರ ಪ್ರವೇಶ ಅಂತ. ಈಗ ನಾವು ಒಳಗೆ ಹೋಗೋದ ಬೇಡವಾ? ಬೇಡ ಅನ್ಬಿಟ್ಟು ತಿರುಗಿದೆ. ಯಾಕೆ ಸರ್ ಅಂದ್ರು. ಅಲ್ಲಿ ನೋಡಿ ಹಿಂದೆ, ಇಲ್ಲ ಜಾಕ್ ಮಾಡ್ತೀರಪ್ಪ ನೀವು, ಈಗ ಎಷ್ಟಲ್ಲ ಅದು ಕುಂಡ ಪಕ್ರಿ ಬರ್ತಾರೆ ಅಂತ. ಬನ್ನಿ ಸರ್ ಅಂದ್ರು. ಒಳಗಡೆ ಹಿಂಗ್ ಕರ್ಕೊಂಡ್ ಕೂರಿಸ್ತಾರೆ, ಹಿಂಗೆಲ್ಲ ಬನ್ನಿ ಲೇಡೀಸು. ನೋಡಿ ನಮ್ಮ ಆಪರೇಟರ್ ಲೇಡೀಸೇ, ಅವತ್ತು ಕ್ಯಾಮ್ರಾದವರು ಲೇಡೀಸೇ. ಹಿಂಗ್ ಕೂತ್ಕೊಂಡ್ರೆ ಈ ಕಡೆ ಇಚ್ಚರ್ ಲೇಡೀಸ್, ಈ ಕಡೆ ಇಚ್ಚರ್ ಲೇಡೀಸ್, ಮಧ್ಯ ನನ್ ಕೂರ್ಸೋದು.
ಬಬ್ಬ ನೋ ಚಾನ್ಸ್. ಎಷ್ಟು ಜನ ಹೆಂಗಸ್ರೆ ಇವತ್ತು ಚಪ್ಪಾಳೆ ತಟ್ತಾರಂತ ಮನಸ್ಸಿನಲ್ಲೇ ಖುಷಿ ಬಂದು ಒಂದು ರವಿಚಂದ್ರನ್ ಹಾಡನ್ನು ಗುಣಕ್ಬಿಟ್ಟೆ, ಇದು ಹೂವಿನ ಲೋಕವೇ ಅಂತ. ಹಿಂಗ್ ನೋಡ್ದೆ ಖುಷಿ ಯಾರ ಹತ್ರ ಹಂಚ್ಕೊಳ್ಳಿ ಅಂತ ಸುಮ್ಮನಿರ್ಲಿ ಅಂತ ವಿಡಿಯೋ ಕಾಲ್ ಮಾಡಿದೆ ನನ್ನ ಹೆಂಡತಿಗೆ. ಒಂದ್ ಸ್ವಲ್ಪ ಈ ಕಡೆ ನೋಡಮ್ಮ, ಈ ಕಡೆ ನೋಡು, ಇಲ್ಲಿ ನೋಡು, ಎಲ್ಲ ಬರೀ ಲೇಡೀಸ್ ಹೊಟ್ಟೆ ಹುಡುಗಾಡ್ಸ. ಮನೆಗೆ ಹೋದಾಗ ರೂಪಿಸ್ಕೊಳ್ತಿರುತ್ತೆ ಒಂದ್ ಸ್ವಲ್ಪ, ಅವೆಲ್ಲ ಇರ್ಬೇಕು. ಗಂಟೆ ಹೆಂಡತಿ ಜಾಸ್ತಿ ಮಾಡ್ಕೋಬಾರದು. ಆ ಕಡೆ ನಿಂತ್ಕೊಂಡ್ಬಿಟ್ಟು ನಿರೂಪಣೆಗೆ ನೋಡ್ಬಿಟ್ಟು ಮಿಮಿಕ್ರಿ ಗೋಪಿಯರು ಬಂದಿದ್ದಾರೆ, ಚಪ್ಪಾಳೆ ತಟ್ಟಿ ಎಲ್ಲ ದೊಡ್ಡ ದೊಡ್ಡ ಸೀರೆಗಳನ್ನೆಲ್ಲ ಹಾಕೊಂಡ್ಬಿಟ್ಟಿದ್ರಲ್ಲ. ಮಧ್ಯಾಹ್ನ ನೀನ್ ಕೂತಿದ್ದೆ, ಅವ್ರು ನಮ್ ತೋರಿಸ್ತಾ ಇದಾರೆ, ಅಲ್ಲಿ ಗೋಪಿಯವರು ಇದ್ದಾರೆ, ಎಲ್ಲ ಲೇಡೀಸ್. ಮತ್ತೆ ಗೋಪಿದಾರೆ ಚಪ್ಪಾಳೆ ತಟ್ಟಿ, ಗೋಪಿಯವ್ರ ಕಾರ್ಯಕ್ರಮ ಚಪ್ಪಾಳೆ ತಟ್ಟಿ ಅಂತ ಹೇಳಿ ಕೂತ್ಕೊಳ್ಳಿ ಸರ್. ಯಾಕೆ ಮೇಡಮ್ ಅಂದೆ, ನಮ್ಮ ಅಧ್ಯಕ್ಷರಿಗೆ ಭಾಷಣ ಆದ್ಮೇಲೆ ನಿಮ್ದು ಅಂದ್ರು. ಓಕೆ ಅಂದೆ. ಅಧ್ಯಕ್ಷರಿಗೆ ಫೋನಲ್ಲಿದ್ರು, ನಾಳಿದ್ದು ಕಾರ್ಯಕ್ರಮದ ಬಗ್ಗೆ ಮಾತಾಡ್ತಾ, ಮೇಡಮ್ ನಿಮ್ದೆ ಬನ್ನಿ 2 ನಿಮಿಷ ಮಾತಾಡಿದ್ರು. ಅವ್ರು ಸೀದಾ ಬಂದು ಇಲ್ಲಿ ನಿಂತ್ಕೊಂಡ್ರು ಈ ಕಡೆ ಸೈಡು. ಅವರು ನಮ್ಮ ಪಬ್ಲಿಕ್ ಟಿವಿ ರಂಗಣ್ಣ ಸರ್ ತರ ಕೈ ಆಕ್ಷನ್ ಮಾಡ್ಕೊಂಡು, ಆಲ್ ರೈಟ್ ಮುಂದೆ ಹೋಗೋಣ, ಇವ್ರು ಬುದ್ಧಿ ಇದೆಯನ್ರಿ, ಏನ್ ಮಾಡ್ಬೇಕು ಅಂತ ಗೊತ್ತಿಲ್ಲ ಅಂತ ಕೈ ಆಕ್ಷನ್ ಮಾಡ್ತಾರಲ್ಲ, ಆ ತರ ಕೈ ಆಕ್ಷನ್. ಅವರು ಬಂದ ತಕ್ಷಣ ಹೇ ಎಲ್ಲ ಸೈಲೆನ್ಸ್, ಕುತ್ಕೊಳ್ರಿ, ನೀವು ಅಷ್ಟೇ ಸೈಲೆಂಟ್ ಆಗಿ ಕುತ್ಕೊಳ್ರಿ, ನಾನು ಮಾತಾಡ್ಬೇಕಾದ್ರೆ ಯಾರು ಮಾತಾಡ್ಬಾರ್ದು. ಆಮೇಲೆ ಮೇಡಮ್ ಜೋಶಾಗಿ ಭಾಷಣ ಮಾಡಿ ಹೆಣ್ಮಕ್ಳ ಬಗ್ಗೆ, ಹೇ ನಾನು ಮಾತಾಡ್ತೀನಿ ಸುಮ್ನಿರ್ರಿ. ಕೈಯಲ್ಲೇ ನನ್ಬಿಟ್ರು. ಭಾಷಣ ಶುರು ಮಾಡಿದಾಗ್ಲೂ ಕೈ ಹಂಗೆ ಅಂತವ್ರೆ. ಆದ್ರೆ ಕೈ ಆಕ್ಷನ್ ಇಂದ ನನಗೆ ಮುಜುಗರ ಉಂಟಾಯ್ತು. ನೀವೇ ಕೇಳಿ ಆನಂದಿಸಿ. ಅವನು ಅಲ್ಲಿ ನಿಂತ್ಕೊಂಡವ್ರೆ, ಎಲ್ಲ ಲೇಡೀಸು, ಈ ಕಡೆ ಗೋಡೆ, ಮುಂದೆನು ಲೇಡೀಸು ಭಾಷಣ ಶುರು ಮಾಡಿದ್ರು. ಅವ್ರ ಕೈ ಆಕ್ಷನ್ ಮಾತು ನೋಡಿ, ಈ ಹಾಣಾದ ಗಂಡಸ ಸಮಾಜ ಇದೆಯಲ್ರಿ ಎಂದ್ರು. ಅವ್ರ ಜನರಲ್ ನಿಂತ್ಕೊಂಡ ಹಾಣಾದ ಗಂಡಸ ಸಮಾಜ ಇದೆಯಲ್ರಿ ಎಂದ್ರು. ಹಿಂಗೊಂದ್ರೆ ಇಲ್ಲಿರೋದು ಒಂದೇ ಗಂಡು ಸಮಾಜ, ಇನ್ನೆಲ್ಲ ಹೆಣ್ಣ ಸಮಾಜ. ಅವ್ರ ಕೈ ಹಿಂಗಾದ್ರೂ ಬರೋದಾಗಿತ್ತ, ಹಾಳಾದ್ರು ಗೋಡೆ ಸಿಕ್ಕದು. ನಾನು ಫಸ್ಟ್ ಹಿಡ್ಕೊಂಡೆ ಅಷ್ಟೇ ನೋಡಿ, ಹೊರಗ್ತಾ ಇರೋದು ಮಜಾ. ಹಾಳಾದ ನೆಕ್ಸ್ಟ್ ಮಾತು ಪ್ರತಿ ಸರಿ ಕೈ ಹಂಗೆ ಬಿಡುತ್ತೆ. ಆ ಮಾತು ನೋಡಿ ಹೆಂಗಿತ್ತು. ಅವ್ರು ಪ್ರತಿ ಸರಿ ಎಲ್ಲರೂ ಅಂತಾರೆ, ಈ ಗಂಡಸರು ನೋಡೋದಕ್ಕೆ ಎಮ್ಮೆ ಇದ್ದಂಗವ್ರೆ, ಕೋಣ ಇದ್ದಂಗವ್ರೆ, ಮುಳ್ಳಂದಿ ಇದ್ದಂಗವ್ರೆ. ಇವ್ರಿಗೆ ನಮ್ಮ ಬ್ಯೂಟಿಫುಲ್ ಹೆಣ್ಮಕ್ಳು ಕೊಟ್ಟು ಮದುವೆ ಮಾಡೋದಂತೆ ವರದಕ್ಷಿಣೆ ಬೇರೆ ಕೊಡ್ಬೇಕು, ನಾಯಿ ಮುಂಡೆ ಮಕ್ಳಿಗೆ ಏನ್ಬಿಟ್ಟು ಅವ್ರು ಹಿಂಗಂದ್ರು. ಜನರಲಿ ನಾನು ಕೂತಿದ್ನಲ್ಲ, ನನಗೆ ತಿರುಗುದಂಗ ಆಗ್ಬಿಡ್ತಾ. ನಾನು ವರದಕ್ಷಿಣೆ ತಗೊಂಡಿಲ್ಲ ಸರ್, ಸ್ಟೇಜ್ ಮೇಲೆ ಹೇಳ್ತಾ ಇದ್ದೀನಿ. ಪಕ್ಕದಲ್ಲಿ ಒಂದು ಅಜ್ಜಿ ಇತ್ತು. ಅಜ್ಜಿ ಹೇಳಿದೆ, ಏನಪ್ಪ ಅಂತ ಆಗಲೇ ಗಂಡಸರ ಬಗ್ಗೆ ರೈಸ್ ಆಗ್ಬಿಟ್ಟೈತೆ. ಅಜ್ಜಿ, ನಾನು ಏನಿಲ್ಲ ಅಜ್ಜಿ, ನನ್ನ ಮದುವೆಲಿ ನಾನು ವರದಕ್ಷಿಣೆ ತಗೊಂಡಿಲ್ಲ ಅಂದೆ. ಅಜ್ಜಿ ಏನು ಅನ್ಬೇಕು, ನೀನು ಮುಸುಡಿಗೆ 8 ಕೊಟ್ರದೆ ಕೂತ್ಕೊಳ್ಳೋ ಸುಮ್ಮನೆ ಅಂತ. ಅಲ್ಲೇ ಪರವಾಗಿಲ್ಲ, ಇಲ್ಲಿ ಡೈರೆಕ್ಟ್ ಇಟ್ಟು ಅಲ್ಲಿ ಶಾಲು ಹಾಕೊಂಡು ಹೊಡಿತಿದ್ರು, ಇಲ್ಲಿ ಡೈರೆಕ್ಟ್ ಬೀಳ್ತು. ನಾನು ಒಳ್ಳೆ ರವಿಚಂದ್ರನ್ ರೇಂಜ್ ಕೂತಿದ್ದವ್ರು ಸಾಧು ಕೋಕಿಲ ಅವ್ರ ರೇಂಜ್ ಆಗ್ಬಿಟ್ಟೆ. ಹೊಡಿರಲ್ಲ ಈ ಅಂತಾರಲ್ಲ ಯಾವ್ದ ಪಿಕ್ಚರ್ಲೆ. ಅವ್ರು ಸುಧಾರಿಸ್ಕೊಂಡ್ರೆ ಗಂಡಸರು ಕೊಡ್ಬಿಟ್ಟು ಬಂದು ನಮ್ಮ ಹೆಣ್ಮಕ್ಳ ಮೇಲೆ ಹೊಡಿತಾರೆ, ವರದಕ್ಷಿಣೆ ತಗೊಂಬಂತಾರೆ, ಇವ್ರ ಮೇಲೆ ಕೇಸ್ ಹಾಕ್ಬೇಕು, ಹೊಡೆದಾಕ್ಬೇಕು, ತುಳ್ದಾಕ್ಬೇಕು, ನೇತಾಕ್ಬೇಕು ಅಂತ. ನನಗೆ ಭಯನೇ ಆಗ್ಬಿಡ್ತು. ಸಾಂಕೇತಿಕ ಇಲ್ಲ, ಗಂಡಸಿದ್ರೆ ವಾರ ನೇತಾಕಿ ಅಂದ್ಬಿಟ್ರೆ ಹೇಳಕ್ಕಾಗಲ್ಲ. ನಾನು ಸ್ವಲ್ಪ ಚೇರಲ್ಲಿ ಫಸ್ಟ್ ಹಿಂಗ್ ಕೂತಿದ್ದವನು, ಭಾಷಣ ಆಗ್ತಾ ಹಿಂಗಂದೆ. ಆಮೇಲೆ ಸ್ವಲ್ಪ ಹಿಂದಕ್ಕೆ ಜಾರ್ಕಂಡ್ ಹಿಂಗ್ ಕೂತ್ಕೊಂಡೆ. ಹಿಂಗ ನೋಡಿದೆ, ನಿರೂಪಕ್ಕೆ ನನ್ನೇ ನೋಡ್ತಾ ಇದ್ರು. ಗೊತ್ತಾಗೋಯ್ತು ಅವ್ರಿಗೆ, ಮೇಡಮ್ ಯಾಕೆ ಅಡ್ಜಸ್ಟ್ ಆಗ್ತಿಲ್ಲ, ಹೋಗ್ತೀನಿ ಕಳಿಸ್ಬಿಡಿ ಅಂದೆ. ನಾನು ಮೇಂಟೈನ್ ಮಾಡ್ತೀನಿ ರೀ ಸರ್ ಅಂತ ಅವ್ರು ಸಿಗ್ನಲ್ ಕೊಟ್ರು. ಹೋಗಿ ಅವ್ರ ಹತ್ರ ಮೇಡಮ್ ಅಂದ್ರು, ಏನ್ರಿ ಮಿಮಿಕ್ರಿ ಗೋಪಿಯವ್ರು ಬಂದಿದ್ದಾರೆ, ಹೌದು ಕಾರ್ಯಕ್ರಮ ನೀವು 2 ಸಾಂಪ್ರದಾಯಿಕ ಮಾತಾಡ್ಬಿಟ್ಟು ಕೊಡಿ, ಮಧ್ಯಾಹ್ನ ಸೆಷನ್ ಇದೆಯಲ್ಲ ಗಂಡಸರನ್ನ ಬೈಯುವುದು ಅಂತ 2 ರಿಂದ 4 20 ಜನ ಒಳ್ಳೆ ಚೆನ್ನಾಗಿ ಬೈಯೋರು ಹೆಸರು ಕೊಟ್ಟವ್ರು ಲೇಡೀಸು. ಊಟ ಮಾಡಿದ್ಮೇಲೆ ಚೆನ್ನಾಗಿ ಬೈಯೋಣ, ಈಗ ಅವ್ರು ಕೊಟ್ಟುಬಿಡಿ ಮಿಮಿಕ್ರಿ ಗೋಪಿಯವ್ರೆ ಕಾಮಿಡಿ ಮಾಡಿ ಹೊರಟು ಬಿಡ್ಲಿ ಅಂದ್ರು. ಮೇಡಮ್ ಏನನ್ಬೇಕು ಅಧ್ಯಕ್ಷರೇ, ಅಯ್ಯೋ ಗೋಪಿಯವರೇ ಸಾರಿಪ್ಪ, ನಾನು ರೆಗ್ಯುಲರ್ ಮಹಿಳಾ ದಿನಾಚರಣೆ ಅಂತ ಏನೇನೋ ಬೈದ್ಬಿಟ್ಟೆ, ಬೇಜಾರು ಮಾಡ್ಕೋಬೇಡಿ, ನಾನು ಹೇಳ್ತಾ ಇರೋದು ಗಂಡಸರಿಗೆ ಅಂದ್ರು. ಗಂಡಸರಿಗೆ ಹಾಗಾದ್ರೆ ನಾವ್ಯಾರು? ನಾನು ಒಂದು ಕ್ಷಣ ಯಾಕೆ ಹಿಂಗಂದ್ರು, ನನ್ನ ದೇಹದಲ್ಲಿ ಏನಾದ್ರು ಲೋಪದೋಷ ಇದೆಯಾ ಅಂತ ಸುಮ್ಮನೆ ಹಿಂಗ್ ನೋಡ್ದೆ. ಅವತ್ತು ಈ ತರ ಕೋಟ್ ಹಾಕೊಂಡು ಹೋಗೋನು ನನ್ನ ಹೆಂಡತಿ ಬೇಡ ಅಂದ್ರು ಕುರ್ತಾ ಶೇರ್ವಾನಿಯಾಗಿ ಕಳಿಸ್ಬಿಟ್ಟವಳೆ. ನೋಡಕ್ ಹೆಣ್ಮಕ್ಳು ಚೂಡಿದಾರ ಹಾಕೊಂಡು ಕೂತಿದ್ದೇನೆ. ಹಿಂದಿನ ದಿನ ಯಾವ್ದೋ ಲೇಡಿ ಪಾತ್ರ ಮಾಡಿದ್ದೆ, ಮೀಸೆ ತೆಗೆದು ಬಿಟ್ಟೆ. ಬರ್ತಾ ಇರ್ಬೇಕಾದ್ರೆ ನಿಮ್ಗೆ ಗೊತ್ತು, ಲೇಡೀಸ್ ಕಾರ್ಯಕ್ರಮ, ಒಬ್ರು ಮೇಕಪ್ನವ್ರು ಹಿಂಗ್ ಅಂದ್ಬಿಟ್ಟು ಲಿಪ್ಸ್ಟಿಕ್ ಬೇರೆ ಹಾಕಿ ಕಳಿಸ್ಬಿಟ್ಟಿದ್ರು. ಎಲ್ಲಿ ಸರ್ ಅಂತ ನೋಡಿ, ನಾನು ಆಗ ಅನ್ಕೊಂಡೆ. ಆಮೇಲೆ ಪಾಪ ಕರೆಕ್ಷನ್ ಮಾಡ್ಕೊಂಡ್ರು, ಗೋಪಿಯವರೇ ನಿಮ್ಗಲ್ಲ,
ಬೇರೆ ಗಂಡಸರಿಗೆ ನೋಡಿ, ಬೇರೆ ಅನ್ನೋ ಒಂದು ಪದ ಹೋಗ್ಬಿಟ್ಟು ಎಷ್ಟೊಂದು ಪ್ರಾಬ್ಲಮ್ ಆಗ್ಬಿಡ್ತು. ಯಾಕೆ ಇಲ್ಲೇ ಹೋದ್ರೆ ಇದು ಹೇಳ್ತೀನಿ ಅಂದ್ರೆ, ಇವತ್ತು ಮಾತಾಡ್ಬೇಕಾದ್ರೆ ಬಹಳ ಹುಷಾರಾಗಿ ಮಾತಾಡ್ಬೇಕು. ಒಂದು ಜಾತಿ ಸೂಚಕ, ಧರ್ಮ ಸೂಚಕ ಇರುತ್ತೆ, ಹಾಗೇನೆ ಒಂದೊಂದು ಭಾಷೆ ಸೂಚಕ ಇರುತ್ತೆ, ಒಂದು ವೃತ್ತಿ ಸೂಚಕ ಇರುತ್ತೆ. ಆಡ ಭಾಷೆ, ಜನಪದ ಭಾಷೆ, ಮತ್ತೆ ವೇದ ಯಾವ್ದೋ ಭಾಷೆ, ಗಾದೆ ಭಾಷೆ ಅನ್ಬಿಟ್ಟು ಯಾವ್ದೋ ಒಂದು ಸ್ಟೇಟ್ಮೆಂಟ್ ನಾವು ಮಾತಾಡ್ತಾ ಬಹಳ ತಪ್ಪು ಹೇಳ್ಬಿಟ್ರೆ ಅದು ಬಹಳ ಇನ್ನೊಂದು ವರ್ಗಕ್ಕೆ ನೋವು ಉಂಟು ಮಾಡುತ್ತೆ. ಒಂದು ವ್ಯಕ್ತಿಗೆ, ವೃತ್ತಿಗೆ, ಧರ್ಮಕ್ಕೆ ನೋವು ಉಂಟು ಮಾಡ್ತವೆ. ಅದರಿಂದ ಮಾತಾಡ್ಬೇಕಾದ್ರೆ ಹುಷಾರಾಗಿ ಮಾತಾಡಿ ಅಂತ ಹೇಳ್ತಾ, ಈಗ ನಮ್ಮ ಒಂದ್ 4-5 ಮಿಮಿಕ್ರಿ ಮಾಡ್ಬಿಡ್ತೀರಿ. ಕಾಲಾವಕಾಶ ಪಾಪ ನೀವು ಹೋಗ್ಬೇಕು, ಯಾಕಂದ್ರೆ ಇನ್ನೂ ಹೆಚ್ಚಿಗೆ ಮಾತಾಡ್ಬೇಕು ಅಂತಿದ್ದೆ, ಆಗಲ್ಲ, ಇರ್ಲಿ. ಯಾಕಂದ್ರೆ ಚಂದನ ಟಿವಿ ನೀವೆಲ್ಲ ನೋಡಿರ್ತೀರಿ, DD1 ನೋಡಿರೋರು ಇಲ್ಲಿ ಜಾಸ್ತಿ ಇದೆ. ಇತ್ತೀಚೆಗೆ ಮಕ್ಕಳು DD1 ಅಂದ್ರೆ ಗೊತ್ತಿಲ್ಲ ಅವ್ರಿಗೆ, ಚಂದನ ಟಿವಿ ಗೊತ್ತಿಲ್ಲ ಗೌರ್ಮೆಂಟ್. ಅದ್ರಲ್ಲಿ ಒಳ್ಳೆ ಕಾರ್ಯಕ್ರಮ ಬರುತ್ತೆ, ಹೆಂಗಿರ್ಬೇಕು, ಆರೋಗ್ಯ, ಜನಪದ, ರೈತರದು, ಸರ್ವಧರ್ಮ ಸಮ್ಮೇಳನ, SSLC PUC ಮಕ್ಕಳಿಗೆ ಇದು ಎಲ್ಲ ಬರ್ತವೆ. ಯಾರು ನೋಡಲ್ಲ, ಜಾಸ್ತಿ ನೋಡೋದು ಯಾವ್ದು, ಪಕ್ಕದ ಮನೆ ತುಂಟ ಆಂಟಿ ಕರ್ಕೊಂಡು ಹೊಂಟ, ಈಗ ಅಂಕಲ್ನ ಪರಿಸ್ಥಿತಿ ಏನಾಗಿದೆ, ಬಂದ್ಬಡೆ ಚಿನ್ನ, ಬಂದ್ಬಡೆ ಒಂದ್ಸರ್ ಓಕೆ, 2 ವಾರ ಬರೀ ಅದನ್ನೇ ನೋಡೋದ, ಬೇರೆ ಕೆಲ್ಸ ಇಲ್ಲ. ಹೋಯ್ತಾ ಇಲ್ಲಿ 2-3 ಗುಂಡಿಗಳೈತೆ ಪಾಪ, ಹೋಗಿ ಅಲ್ಲಿ ಕಾರ್ಪೊರೇಟರ್ ನಮ್ಮ BBMP ಅವ್ರಿಗೆ ಹೋಗಿ ಅಂತ ಕೊಟ್ಟು ಅದನ್ನೆಲ್ಲ ಮಾಡಿಸಿ ಪಾಪ ಮಾಡಿಸ್ತಾರೆ ಕೆಲವೊಬ್ರು. ಈಗ ಯಾಕಂದ್ರೆ ಕೈನಲ್ಲೇ ಒಂದು ಇದಾಗ್ಬಿಟ್ಟಿರುತ್ತೆ, ನಮ್ದೇ ಯೂಟ್ಯೂಬ್ ಚಾನಲ್ ಇರ್ತಾರೆ ಅಂದ್ಬಿಟ್ಟು ಒಳ್ಳೇದ್ ಮಾಡೋರು ಇದ್ದಾರೆ, ಕೆಲವರು ಈ ತರ ತರಲೆ ಮಾಡೋದವರು ಇದ್ದಾರೆ, ಆ ತರದ್ದು ಕೆಲವು ಇರ್ತವೆ. ಅದಕ್ಕೆ ನಾನು ಒಂದು ನ್ಯೂಸ್ ಮಾಡಿದ್ದೆ, ಕೇವಲ ರಂಜನೆಗಾಗಿ ಅಷ್ಟೇ. ನಾನು ಇಲ್ಲೋದ್ರು ಸರ್ ವಾಯ್ಸ್ ಮಾಡಿ, ಅವ್ರ ವಾಯ್ಸ್ ಮಾಡಿ, ಇವ್ರು ವಾಯ್ಸ್ ಮಾಡಿ ಅಂತಿರ್ತಾರೆ. ಒಂದ್ ಊರಿಗೆ ಹೋಗಿದಾಗ, ಅಲೋ ನಮ್ ಚಿಕ್ಕಪ್ಪನ ವಾಯ್ಸ್ ಮಾಡು ಅಂತ. ನಿಮ್ ಚಿಕ್ಕಪ್ಪ ಯಾರು? ರಾಜಗೌಡ ಅಂತ ಮಾಡಲೇ ಅಂತ. ಸರ್ ಇವ್ರು ಚಿಕ್ಕಪ್ಪ ಯಾರಿದ್ದಾರೆ ಬನ್ನಿ ಅಂದ್ರೆ, ಗೊತ್ತಿಲ್ಲ, ಯಾವ್ದು ದೂರು ಹಬ್ಬ ಅಲ್ಲಿ, ಯಾರನ್ನ ಕರಿತಿದೆ ಸ್ಟೇಜ್ ಮೇಲೆ ಅಂದ. ಓ ಸಾರಿ, ಇವರ ಚಿಕ್ಕಪ್ಪನವರು ಸನ್ಮಾನ್ಯ ಶ್ರೀ ರಾಜಗೌಡ್ರು ಬನ್ನಿ ಅಂದೆ. ನೀ ಏನ್ ಕರೆದ್ರೆ ಅವ್ರು ಬರಲ್ಲ, ಇಂಪಾಸಿಬಲ್ ಅಂತ. ಯಾಕೆ ಅಂದ್ರೆ ಅವ್ರ ಸತ್ತು 30 ವರ್ಷ ಆಯ್ತು. ಇನ್ನೊಂದ್ ಕಡೆ ನರಸಿಂಹರಾಜ್ ಅವ್ರು ಮಾತಾಡಿ ಅಂದ್ರು, ಹಿರಿಯ ನಟ ನರಸಿಂಹರಾಜ್. ನನಗೆ ಬಹಳ ಖುಷಿ ಆಗ್ಬಿಡ್ತು. ಹೋದ ಜನ್ಮದಲ್ಲಿ ದೊಡ್ಡ ವಿದ್ವಾಂಸ ಆಗಿದ್ದಂತೆ, ಈ ಜನ್ಮದಲ್ಲಿ ಗಟ್ಟಿ ಆಗ್ಬಿಟ್ಟು ಬಿಟ್ಟಿದ್ದಾನೆ. ಮಾತಾಡು, ನೀನು ಮಾತಾಡಿಲ್ಲ ಅಂದ್ರೆ ಗಾಯಿಸಿ ಬರ ಹಿಡಿದು ಬಿಡ್ತೀನಿ. ಮಾತಾಡಲ್ವಾ ಪ್ರಕಾಶ, ನನ್ನ ಮದುವೆ ಆಗದಂತೆ. ಅಯ್ಯೋ ಅಂದೆ. 4 ಜನ ಚಪ್ಪಾಳೆ ತಟ್ಟಿದ್ರು, ಕೇಳಿದವನು ಸುಮ್ಮನೆ ನಿಂತಿದ್ದ. ನರಸಿಂಹರಾಜ್ ನನ್ಗೆ ಯಾರೋ ಗೊತ್ತೇ ಇಲ್ಲ ಅಂದ್ಬಿಡೋದ. ಗೋಬಿ ನನ್ ಮಗನೇ, ಮತ್ತೆ ಇನ್ಯಾರು ನರಸಿಂಹರಾಜ್ ಕೇಳಿದೆ. ನರಸಿಂಹರಾಜ್ ಬೆಳ್ಳಾಪುರ, ಅದ್ಯಾವ್ದೋ ರೀಲ್ಸ್ ಅಂತ ನೀವು ಕೇಳ್ತಿರಲ್ಲ ಅದಂತೆ. ನಾನ್ ನಿಮ್ಮದಿ ಮಾನೇಣ, ನಾನ್ ನಿಮ್ಮದಿ ಆನೇಣ, ಹೆಣ್ಮಗು ನಾಟ್ರಿ ತಿಂಡಿ ಅವ್ನು ಸ್ವಾಮಿ ತಮ್ದು ಬೆಳ್ತಂಗಡಿ ನೀರಿಲ್ದೆ ಕುಡ್ದು ಬಿಟ್ಟವನೆ. ಕೆಟ್ಟದಾಗ ಬೈದಿರೋದು ಮಾತಾಡ್ಬೇಕಂತೆ ನಾವು. ಇನ್ನೊಂದ್ ಕಡೆ ಹೋದ ಸರಿ ಯಾರು ಗೊತ್ತಿಲ್ಲ, ಚಿಕ್ಕ ಮಕ್ಳು ಬಂದ, ಅಂಕಲ್ ಒಂದ್ ರಿಕ್ವೆಸ್ಟ್, ಯಾರದ ಬಂದ್ರಿ ಕಿಪಿ ಕೀರ್ತಿ ಮಾಡಿ ಅಂಕಲ್. ಕಿಪಿ ಕೀರ್ತಿ ಹೆಂಗೆ ಅಂದ್ರೆ, ಬನ್ನಿ ಜನರೇ, ಬನ್ನಿ ಅನ್ಬೇಕಂತೆ. ಅಯ್ಯೋ ನಾನು ಕಾತಿ ಇನ್ಯಾವ್ರು ಬಂದವ ನನಗ್ ಗೊತ್ತಿಲ್ಲ. ಇಲ್ಲಿ ಒಳ್ಳೊಳ್ಳೆ ಹಾಡಾಡ್ತಾ ಇದ್ರು ನಮ್ ಗಾಯಕರು, ಕನ್ನಡ ರಾಜ್ಯೋತ್ಸವ. ಅದ್ಯಾರ ಬಂದು ಈ ಮಕ್ಕಳಿಗೆ ಯಾರಿಗಾರ ಅರ್ಥ ಆಯ್ತಾ? ನನ್ನ ಫ್ರೆಂಡು ಸೀನಾ ಅಂತ ಬಿಲ್ಬಿಟ್ಟು ತುಡಿ ಹೊಡ್ಕೊಂಡ್ಬಿಟ್ಟಿದ್ದ. ಸ್ಟಿಚ್ ಹಾಕಿದ್ರು 1 ತಿಂಗಳು ಹಿಂಗೆ ಮಾತಾಡ್ತಿದ್ದ ಅಂತ. ನಾನು ಸುಮ್ಮನಿರ್ಲಿಲ್ಲ. ಕನ್ನಡ ರಾಜ್ಯೋತ್ಸವದಲ್ಲಿ ಯಾವ್ದೋ ಸಾಂಗ್ ಹಾಕ್ಬಿಟ್ರಲ್ಲ ಇವ್ರು ಅಂದ್ಬಿಟ್ಟು ಸುಮ್ನೆ ಬನ್ನಿ ಇಲ್ಲಿ ಈ ಸಾಂಗ್ ಗೊತ್ತಾ ಅಂತ ಕನ್ನಡದಲ್ಲಿ ಹಿಂದೆ. ಯಾವ ನನ್ನ ಮಗನ್ ಗೊತ್ತು ಸರ್ ಅಂದ್ರು. ನಾನು ಹೇಳ್ತೀನಿ ಕೇಳಿಸ್ಕೊಳ್ಳಿ ಅಂದೆ. ಹೇಳಿ ಸರ್ ಅಂದ್ರು. ಆ ಪಾಪಿಯ ಈ ಪಾಪಿ ಬೋಯ್ದ ಈ ಪಾಪಿಯ ಆ ಪಾಪಿ ಬಾಡದ್ನ ಅಯ್ಯೋ ಪಾಪಿಯೇ ಅಯ್ಯ ಪಾಪಿ ಮುಂಡೆ ಮಗನೇ. ಸುಮ್ನೆ ತಮಾಷೆಗೆ ನಾವು ಮಾಡ್ಕೊಳ್ಳೋದಷ್ಟೇ. ಹಾಗೆ ಒಂದು ಹಾಡು ಬಂದಿತ್ತು, ಓನಲ್ಲ ನೀನಲ್ಲ ಕರಿಮಣಿ ಮಾಲಿಕ ನೀನಲ್ಲ, ಮತ್ಯಾರು ಗೊತ್ತಿಲ್ಲ. ಈಗ ಅದ್ನೇ ಹುಡ್ಕಾಡೋಣ ಇರಿ, ನಂದೊಂದು ನ್ಯೂಸ್ ಈಗ ಇದು. ಪ್ರಿಯ ವೀಕ್ಷಕರೇ, ಕರಿಮಣಿ ಮಾಲೀಕನ ಹುಡುಕಾಟದಲ್ಲಿದ್ದೇನೆ, ಯಾರು ಅಂತ ಯಾರಿಗೂ ಗೊತ್ತಿಲ್ಲ. ಈಗ HD ಕುಮಾರಸ್ವಾಮಿ ಅವರು ಮಾಜಿ ಮುಖ್ಯಮಂತ್ರಿಗಳು ಹಾಗೂ ಹಾಲಿ ಕೇಂದ್ರ ಸಚಿವರಿದ್ದಾರೆ. ಸರ್ ಕರಿಮಣಿ ಮಾಲೀಕ ಯಾರು ಅಂತ ಹೇಳಿ. HD ಕುಮಾರಸ್ವಾಮಿ ಅವರು ಅದಕ್ಕೆ ಏನು ಉತ್ತರ ಕೊಡ್ತಾರೆ ನೋಡಿ.
ನೋಡಿ ಬ್ರದರ್, ಇತ್ತೀಚಿನ ದಿನಗಳಲ್ಲಿ ಈ ಕರಿಮಣಿ ಮಾಲೀಕ ಯಾರು ಅನ್ನೋದು ಯಕ್ಷ ಪ್ರಶ್ನೆ. ಆ ಕರಿಮಣಿ ಮಾಲೀಕ ಎಲ್ಲಿದಾನೋ ನನಗೂ ಗೊತ್ತಿಲ್ಲ. ನಾವು ಹುಡುಕೋ ಪ್ರಯತ್ನ ನಾವಂತೂ ಮಾಡಲ್ಲ, ಯಾಕಂದ್ರೆ ನಮ್ಮ ಸರ್ಕಾರ ರಾಜ್ಯದಲ್ಲಿ ಇಲ್ಲ. ಅದರಿಂದ ಅದನ್ನ ಸಿದ್ದರಾಮಯ್ಯನವ್ರನ್ನ ಡಿ ಕೆ ಶಿವಕುಮಾರ್ ಅವ್ರನ್ನ ಕೇಳಿ. ಅದಕ್ಕೂ ನನಗೂ ಸಂಬಂಧ ಇಲ್ಲ ಬ್ರದರ್. ಆದರೂ ಸಾಂಪ್ರದಾಯಿಕವಾಗಿ ನಮ್ಮ ಗಂಡು ಮಕ್ಕಳು ಒಂದು ಕಿವಿ ಮಾತು, ಅಕ್ರಮ ಸಕ್ರಮವಾಗಿ ಕರಿಮಣಿಗಳ ಸಹವಾಸಕ್ಕೆ ಹೋಗಬೇಡಿ, ಇಲ್ಲ ಅಂದ್ರೆ ತುಂಬಾ ಪ್ರಾಬ್ಲಮ್ ಆಗುತ್ತೆ. ಬರ್ತೀನಿ ಬ್ರದರ್, ನಮಸ್ಕಾರ. ಹೋಗ್ಬಿಟ್ರು. ಸಿದ್ದರಾಮಯ್ಯನವ್ರ ಹತ್ರ ಹೋದ, ಸರ್ ಕರಿಮಣಿ ಮಾಲೀಕ ಯಾರು? ಈಗ ತಾನೇ ಪಾಪ ಅವರು ಸಿಎಂ ಕುರ್ಚಿಯಿಂದ ಹೇಳಿದ್ದಾರೆ. ಅವ್ರ ಪಾಡಿಗೆ ಅವರು ಒಬ್ಬರೇ ಒಯ್ತಾ ಇದ್ರು. ಸರ್ ಹೇಳಿ, ಏಯ್ ಒಡರಿ ಕಪಾಲ್ ಅವ್ರನ್ನ ನಾವೇ ಇನ್ನೊಂದು 7 ವರ್ಷ ಇತ್ತು ಚೆನ್ನಾಗಿರೋದು ಅಂತ ಹೇಳಿದ್ರೆ, ಇದು ಯಾವನ ಒಂದು ಕರಿಮಣಿ ಮಾಲೀಕ ಮಾಡೋ ಕೆಲಸ ಇಲ್ವೇನೆ ನಿನಗೆ? ಹೇಗೆ ನಿನಗೆ ಮದುವೆ ಆಗಿಲ್ವೇನಪ್ಪ? ಹಾಗಾದ್ರೆ ನೀನೇ ಕರಿಮಣಿ ಮಾಲೀಕ, ಹೋಗತ್ತ. ನಿಂದೇನೆ ಸಮಸ್ಯೆ? ನನಗೆ ಸ್ಥಾನದಲ್ಲಿಲ್ಲ, ಆದ್ರೂ ಹೇಳು, ಏನ್ ಸಮಸ್ಯೆ? ಧರ್ಮಸ್ಥಳಕ್ಕೆ ಹೋದ ನನ್ನ ಹೆಂಡತಿ ಬರಲೇ ಇಲ್ಲ ಸರ್. ನೀವು ಸರ್ಕಾರದಿಂದ ನೀವೆಲ್ಲ ಹೆಣ್ಮಕ್ಳಿಗೆ ಫ್ರೀ ಬಸ್ ಕೊಟ್ಟುಬಿಟ್ಟು ನನ್ನ ಹೆಂಗಸರುಗಳು ಮೊದಲೇ ಇರ್ತಾ ಇಲ್ಲ. ಬಸತ್ಗ ಒಯ್ತಾವ್ರೆ ಎಲ್ಲ. ಊಟ ಮಾಡೋ ಅಂದ್ರೆ ಮನೆ ಸಿಲಿಂಡರ್ ಬೇರೆ ಸಿಗ್ತಿಲ್ಲ. ಇಂದಿರಾ ಕ್ಯಾಂಟೀನ್ ಮಾಡಿಲ್ವೇನಪ್ಪ? ಹೋಗ 5 ರೂಪಾಯಿ ಕೊಟ್ಟು ಊಟ ಮಾಡು. ಅಪ್ಪ ಹೆಂಗಸರಿಗೆ ಹೋಗ್ತಾರೆ, ಹೆಂಗಸರಿಗೆ ಹೋಯ್ತಾರೆ, ಬಸ್ ಹತ್ಕೊಂಡು ದೇವಸ್ಥಾನಕ್ಕೆ ಹೋಯ್ತಾರೆ, ಆಫೀಸ್ಗೆ ಹೋಯ್ತಾರೆ, ಸ್ಕೂಲ್ಗೆ ಹೋಯ್ತಾರೆ, ಅವ್ರ ಮನೆಗೆ ಹೋಯ್ತಾರೆ, ವಾಪಸ್ ಬರ್ತಾರೆ 1 or 2 days. ಈ ಗಂಡಸರಿಗೆ ಫ್ರೀ ಬಸ್ ಕೊಟ್ಟಿದ್ರೆ ಡೈಲಿ ಗೋವಾಕ್ ಹೋಗ್ಬಿಡೋರು. 1 ತಿಂಗಳಾದ್ರೆ ಯಾವ ಕುಡಿದು ಬಂದಿದೆ ಎಂಬುದು ಔದವಲಿ ಅಂತ ಕೇಳಿಸ್ಕೊತಿದೆಯಲ್ಲ. ಈಗ ಔದವಲಿ ಇಲ್ಲಪ್ಪ, ಡಿ ಕೆ ಶಿವಕುಮಾರ್ ಅವ್ರು ಕೇಳ್ಕೊಂಡ್ಬಿಟ್ಟು ನಮಗೂ ಇದಕ್ಕೂ ಸಂಬಂಧ ಇಲ್ಲ. ಆದ್ರಿಂದ ಕರಿಮಣಿ ಮಾಲೀಕಲ್ಲಿ ಯಡಿಯೂರಪ್ಪ ಅವ್ರು ಬರ್ತಾರೆ, ಅವ್ರು ಕೇಳಿ ಹೋಗ್ಬೋದು. ಯಡಿಯೂರಪ್ಪ ಅವ್ರು ಬರ್ತಾ ಇದ್ರೆ ಮಾಜಿ ಮುಖ್ಯ, ಸರ್ ಇವತ್ತಿನೊಂದ ಯಾರನ್ನ ಹುಡುಕ್ಬೇಕಾಗಿತ್ತು, ಕುಮಾರಣ್ಣ ಸಿದ್ದರಾಮಯ್ಯ 2 ಕೇಳಿದ್ವಿ, ಹೇಳಿ ಸರ್ ಕರಿಮಣಿ ಮಾಲೀಕ ಯಾರು? ನಮ್ಮ ಅಪ್ನಾಡೆ ಗೊತ್ತಿಲ್ಲ ಸ್ವಾಮಿ, ಯಾರು ಕರಿಮಣಿ ಮಾಲೀಕ? ನನಗೆ ವಯಸ್ಸಾಗುತ್ತೆ. ಯಡಿಯೂರಪ್ಪನ ಮುಂದೆ ಕೇಳ್ತಾರೆ, ನಾಚಿಕೆ ಬಂದಿಲ್ವೇನೋ? ಯಾರು ನಿಮ್ಮನ್ನು ಕಳಿಸದ್ದು? ಕರಿಮಣಿ ಬೆಳಿ ಅಂತ ನನ್ನ ಮುಂದೆ ನಾಚಿಕೆ ಆಗೋದಿಲ್ಲ ನಿಮ್ಗೆ? ನೋಡಿ ಸ್ವಾಮಿ, ಯಾರು ಕಳಿಸಿದ್ದು? ಯಾರು ಯಾವುದಾವಲಿ? ಬಾಯಿ ಮುಚ್ಕೊಂಡು ಕೂತ್ಕೊಳ್ಳಿ. ಎಲ್ಲಿ ಯಾವುದಾವಲಿಯ? ಹೌದಾವಲಿ ಎಲ್ಲ ಸ್ವಾಮಿ, ಏನಿದ್ರು ನಾವು ರಾಜಾವಲಿ. ಎಲ್ಲ ನಮಸ್ಕಾರ, ನಮಸ್ಕಾರ ಮಕ್ಕಳು, ನಮಸ್ಕಾರ. ಹೊಂತಿದ್ದು ಯಾರೋ ಬೆಳ್ಳುಳ್ಳಿ ಕಬಾಬ್ ಬಂದ್ರಲ್ಲ, ಅದು ಸಿಕ್ಕಾಕೊಂಡ್ಬಿಟ್ಟ. ಯಾರು? ಕರಿಮಣಿ ಮಾಲೀಕ ಹೇಳಮ್ಮ, ಚಟಾಪಟ ಚಟಾಪಟ 1 more 1 more. ನಮ್ಮ ಚಂದ್ರಣ್ಣ ಹೇಳ್ಬಿಟ್ರು, ಕರಿಮಣಿ ಮಾಲೀಕ ರಾವಲ್ಲ ಅಂತ. ಯಾರೋ ಅಲ್ಲಿ ಅಡ್ಗೆ ಮಾಡೋ ನಿಂತಿದ್ದೆ ಕಾನಂಕ, ಅವ್ನು ತೋರಿಸ್ಬಿಟ್ರು ರಾವಲ್ಲ ಇವನೇ ಕರಿಮಣಿ ಮಾಲೀಕ ಅಂತ. ಇನ್ನು ಕೇಳಬೇಕಾ? ಶುರು ಹಚ್ಕೊಂಡು, ಪ್ರಿಯ ವೀಕ್ಷಕರಿ, ಕರಿಮಣಿ ಮಾಲೀಕನ ಹುಡುಕಿದ್ದೀವಿ. ಈ ಉತ್ಸವದಲ್ಲಿ ಇದೇ ಸಂದರ್ಭದಲ್ಲಿ ನಮ್ಮ ಚಾಮರಾಜಪೇಟೆ ಜಮೀರ್ ಅಹಮದ್ ಅವರು ಮೊನ್ನೆ ಇಲ್ಲಿ ಅರ್ಧದಾರಿಗೆ ಎದ್ದು ಬಂದಿದ್ರು. ಸೊ ಅವ್ರ ಹತ್ರ ಹೋಗ್ತಾ ಇದೆ. ಸರ್ 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 1 ನಿಮಿಷ ಸರ್, ಕರಿಮಣಿ ಮಾಲೀಕ ಸಿಕ್ಕಿದ್ದಾನೆ, ಏನ್ ಹೇಳ್ತೀರಾ ರಾವಲ್ಲ ಅಂತ? ಕಂಜಾಗೇಶ ಪಾಪ ಲಾಟ್ರಿ ಏನ್ ಸರ್ ಇದು ರೀ ಕಾರ್ಯಕ್ರಮ. ಆಯ್ತು ಸರ್, ನಮ್ಮ ರಾಜ ಅವರಿದ್ರು, ವೆಂಕಟರಾಜ್ ಅವರು. ಆಯ್ತು ಸರ್, ಹೆಸರು ಕಂಡು 4 ಗಿಡ ಇಡಕ್ಕಾಗ್ತಾ ಇಲ್ವಾ ನಿಮ್ಗೆ? ಬರ್ಬೇಕು, ಗಿಡ ಕೊಡ್ಬೇಕು. ಹೌದು ರೀ, ನಮ್ದು ದೇಶ ಕಟ್ಟಿರೋದು ಯಾರು? ಹಿಂದೂ ಮುಸ್ಲಿಂ ಕ್ರಿಶ್ಚಿಯನ್ ಎಲ್ಲ ಸೇರಿ ದೇಶ ಕಟ್ಟಿರೋದು ನಾವು. ಸಾರೇ ಜಹಾನ್ ಚರ್ಚಾ ಹಿಂದೂ ಸಿದ್ಧ ಹಮಾರ. ಫೋಟೋ ತೆಗಿದ್ದೀನಪ್ಪ, ಅದಕ್ಕೆ ನೋಡ್ರೆ ತೆಗಿಬೇಕು. ಇಷ್ಟಾದ್ರೆ ಮೊಬೈಲ್ ನೋಡ್ತಾ ಇದ್ದೇನ ಮಿಸ್ಟರ್? ನಿನ್ನೆ ದೇವರಲ್ಲಿ ಮಾತಾಡ ನಿಂಗೆ ಜನ್ಮಕ್ಕೆ ಹೋಗು. ಕಂಜಾಗಿ ಶಬ್ದ ಅಪ್ಪ ಲಾಟ್ರಿ. ನಮ್ಮ ಮಾಜಿ ಪ್ರಧಾನಿ ದೇವೇಗೌಡರು ಹಾಲಿ ಪ್ರಧಾನಿ ನರೇಂದ್ರ ಮೋದಿ ಅವರು ಮಾತಾಡಿದ್ರೆ ಹೇಗಿರುತ್ತೆ? ಮೊದಲಿಗೆ ದೇವೇಗೌಡರು, ಈ ದೇವೇಗೌಡ ದೊಡ್ಡ ಹೋರಾಟಗಾರ. ರಾಜ್ಯದ ವಿಷಯ ಬಂದ್ರೆ ನಿದ್ದೆ ಮಾಡುವುದಲ್ಲ, ಮಂಡಿ ಇನ್ನು ಬದುಕಿದಾರೆ ದೇವೇಗೌಡ. ಅಣ್ಣ ಪಿಜ್ಜಾ ಬರ್ಗರ್ ತಿನ್ಬೇಕಂತೆ. ಯಾರು ಇದು ನಾನ್ ಸೆನ್ಸ್? ಇಡಿಯಟ್. ವಾಟ್ ರಬೀಶ್ ಯು ಆರ್ ಟಾಕಿಂಗ್? ಒಬ್ಬ ಮಾಜಿ ಪ್ರಧಾನಿಗೆ ಪಿಜ್ಜಾ ಬರ್ಗರ್ ತಿನ್ನಿ ಅಂತ ಹೇಳ್ತಿದ್ದಾರೆ. ಯಾರೊಬ್ರು ಬೇಜಾರು ಮಾಡ್ಕೋಬೇಡಿ. ಪಿಜ್ಜಾ ಬರ್ಗರ್ ಹೇಗಿರುತ್ತೆ? ಖಾಲಿ ದೋಸೆ ಮೇಲೆ ನಾಯಿ ವಾಂತಿ ಮಾಡಿದ್ರೆ ದಯವಿಟ್ಟು ಜಂಕ್ ಫುಡ್ ತಿನ್ಬೇಡಿ, ರಾಗಿ ಮುದ್ದೆ ತಿನ್ನಿ, ದೇಹಕ್ಕೆ ತಂಪು.
ತೋಳಿಗೆ ಬಲವ. ನನ್ನ ಜೊತೆ ನರೇಂದ್ರ ಮೋದಿ ಅದು ಫುಲ್ ಆಗಲಿಲ್ಲ, ಒಂದು ಸ್ವಲ್ಪ ಬರ್ಬೋದು. मित्रों, मेरे भाई और बहनों, हम सब भाई और बहनों, भारत देश में आज हमारे धर्म वाले भारत पे एक भारत श्रेष्ठ भारत, एक भारत स्वच्छ भारत, सबका साथ, सबका विकास। देवेगौड़ा जी, ನಮ್ಮ ಮಕ್ಕಳು ಹಿಂದಿ ಅರ್ಥ ಆಗಿಲ್ಲ, ಸ್ವಲ್ಪ ಕನ್ನಡದಲ್ಲಿ ಮಾತಾಡಿ. ಎಲ್ಲ ಕರ್ನಾಟಕ ಜನತೆಗೆ ನಿಮ್ಮ ನರೇಂದ್ರ ಮೋದಿ ಅವರ ಹಾರ್ದಿಕ ಶುಭಕಾಮನೆಗಳು. ಪಾಯ ಬಹನ ಮೋದಿಯವರೇ, ಆಸ್ ಎ ಸೀನಿಯರ್ ದೇವಿಗೌಡ ಹೇಳ್ತಾ ಇದ್ದೀನಿ, ಕೇಳಿಸ್ಕೊಳ್ಳಿ. ಹೋದಲ್ಲಿ ಬಂದಲ್ಲಿ ಈ ನಿಮ್ಮ ಕೈಯಿಂದ ಈ ತರ ಅಳ್ಳಾಡಿಸಬೇಡಿ. ಯಾಕಂದ್ರೆ 3 ವರ್ಷಗಳಿಂದ ನಮ್ಮ ರಾಜ್ಯದಲ್ಲಿ MLA ಎಲೆಕ್ಷನ್ ಆದಾಗ ನೀವು ರೋಡ್ ಶೋ ಬಂದು ಜನಗಳ ಮುಂದೆ ಈ ತರ ಕೈನ ಅಳ್ಳಾಡಿಸಿ 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 ಜನ ಜಾಸ್ತಿ ಇದಕ್ಕೆ ಒತ್ತು ಬಿಟ್ರು. ದಯವಿಟ್ಟು ನೆಕ್ಸ್ಟ್ ಟೈಮು ಈ ಕೈನ ಈ ತರ ಅಳ್ಳಾಡಿಸಿದ್ರೆ ಈ ಕೈನಲ್ಲಿ ಒಂದು ಹೂವು ಹಿಡ್ಕೊಂಡು ಅಳ್ಳಾಡಿಸಿ 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 ನೋಡಿ. ನೀವು ಮಾಡಿರೋ ಕೆಲಸಕ್ಕೆ ನಿಮಗೂ ಲಾಸು, ನಮಗೂ ಲಾಸು, ಏನು ಮಾಡಕ್ಕಾಗಲ್ಲ. ದೇವೇಗೌಡ जी क्या अच्छा है आपको? ನಾನು ಚಾ ಕುಡಿಯಲ್ಲ, ನೀನು ಕಾಫಿ ಮಾತ್ರ. देवेगौड़ा जी क्या बात है, क्या बात है? ನಾನು ರೈಸ್ ಬಾತ್ ತಿನ್ನಲ್ಲ. ಮೊದಲೇ ಹೇಳಿದ್ದೀನಿ, ರಾಗಿ ಮುದ್ದೆ ಮಾತ್ರ, ರಾಗಿ ಮುದ್ದೆ ತಿನ್ನಿ. ನಮ್ಮ ಕರ್ನಾಟಕದ ರೈತರು ಬೆಳೀತಾರೆ ಧ್ವನಿ ಮಾಡೋಕೆ ನಾನು ಹೇಳದೇ ಬೇಕಾದ ಸತ್ಯವಿದು ಕನ್ನಡ ನಾಡಲಿ ಹುಟ್ಟಲು ಪುಣ್ಯವು ಬೇಕು. ದೇವರ ದಯೆಯಿಂದಲಿ ಈ ಭಾಗ್ಯವು ದೊರೆತರೆ ಸಾಕು.